ಅದಾದ ಬಳಿಕ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 105ನೇ ಸರ್ಗವನ್ನು ನಾವು ಶ್ರವಣ ಮಾಡಬೇಕು. ಅದರಲ್ಲಿ ಬರುವಂಥ ಉತ್ತಮವಾದ ಸ್ತೋತ್ರ ಅಂದರೆ ಅಗಸ್ತ್ಯರು ಶ್ರೀರಾಮನಿಗೆ ಉಪದೇಶ ಮಾಡಿದಂಥ ಆದಿತ್ಯ ಹೃದಯ ಸ್ತೋತ್ರ. ತಥೋ ಯುದ್ಧ ಪರಿಷ್ಟಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂ ಚಾಕೃತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ. ಆಕಾಶದಲ್ಲಿ ಎಲ್ಲ ದೇವತೆಗಳೆಲ್ಲ ನೋಡ್ತಿದ್ರಲ್ಲ, ದೇವತೆಗಳು, ಋಷಿಗಳು, ಸಿದ್ಧರು, ಗಂಧರ್ವರೆಲ್ಲ ಆ ಯುದ್ಧವನ್ನು ಗಮನಿಸ್ತಿದ್ರು. ಅವರಲ್ಲಿ ಅಗಸ್ತ್ಯ ಋಷಿಗಳು ಕೂಡ ಒಬ್ಬರಿದ್ದರು. ಅವರು ರಾವಣರನ್ನು ನೋಡ್ತಿದ್ರು. ಯುದ್ಧ ಪರಿಷ್ಟಾಂತಂ, ರಾಮ ಯುದ್ಧ ಮಾಡಿ ಮಾಡಿ ಬಳಲಿದ್ದ. ಸಮರೇ ಚಿಂತೆಯಾ ಸ್ಥಿತಂ, ಯುದ್ಧದಲ್ಲಿ ಆತನಿಗೆ ಭಯಂಕರ ಚಿಂತೆಯೂ ಕೂಡ ಆಗಿತ್ತಂತೆ. ಈ ರಾಮನಿಗೆ ರಾವಣ ಎದುರಿಗಿದ್ದಾನೆ, ಅವನನ್ನು ಸೋಲಿಸೋದು ಹೇಗೆ ಅಂತ, ಅವನು ಕೊಲ್ಲೋದು ಹೇಗೆ ಎನ್ನುವ ಒಂದು ಆತಂಕನೂ ಕೂಡ ಆಗಿತ್ತು. ದೈವತೇಶ್ಚ ಸಮಾಗಮ್ಯ ದುಷ್ಟಮಭ್ಯಾಗತೋ ರಣಂ, ದೇವತೆಗಳ ಜೊತೆಗೆ ಬಂದಿದ್ದಂಥ ಅಗಸ್ತ್ಯ ಋಷಿ ಉಪಗಮ್ಯ, ಆತ ರಾಮನ ಸಮೀಪಕ್ಕೆ ಬಂದು ಈ ಮುಂದಿನಂತ ಆತನಿಗೆ ಮಾತನ್ನು ಹೇಳಿದರು. ಇದು ಈಗೇನು ಶ್ಲೋಕ ನೋಡಿದ್ವಲ್ಲ ನಾವು, ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 105ನೇ ಸರ್ಗದ ಮೊದಲನೇ ಶ್ಲೋಕ ಇದು. ಯುದ್ಧ ಪರಿಷ್ಟಾಂತಂ, ಯುದ್ಧದಲ್ಲಿ ಬಳಲಿದವನು ಅಂತ ಹೀಗಿದೆ. ಇದು ದ್ವಿತೀಯ ವಿಭಕ್ತಿಯ ಏಕವಚನ ಶಬ್ದ ಇದೆ. ಯುದ್ಧದಲ್ಲಿ ಬಳಲಿದವನನ್ನು ನೋಡಿ, ಬಳಲಿದ್ದನ್ನು ನೋಡಿ ಅಗಸ್ತ್ಯ ಋಷಿ ಕೆಳಗೆ ಬಂದರು, ರಾಮನನ್ನು ಭೇಟಿಯಾದರು ಅಂತಿದೆ. ಯುದ್ಧದಲ್ಲಿ ಬಳಲಿದ್ದು ಯಾರು? ಒಂದೊಂದು ವ್ಯಾಖ್ಯಾನಕಾರರು ಒಂದೊಂದು ರೀತಿಯಾಗಿ ಅದನ್ನು ವರ್ಣನೆ ಮಾಡ್ತಾರೆ. ಎದುರಿಗಿರುವಂಥ ರಾವಣ ಯುದ್ಧದಲ್ಲಿ ಬಳಲಿದ್ದ, ಅವನನ್ನು ಎದುರಿಸಲಿಕ್ಕಾಗಿ ರಾಮ ನಿಂತಿದ್ದ. ರಾಮನನ್ನು ಸಂದರ್ಶನ ಮಾಡಲಿಕ್ಕಾಗಿ ಅಗಸ್ತ್ಯ ಋಷಿಗಳು ಬಂದರು. ಯುದ್ಧದಲ್ಲಿ ಬಳಲಿದ್ದು ರಾಮ ಅಲ್ಲ, ಹೊರತು ರಾವಣ ಅಂತ ಕೆಲವರು ವ್ಯಾಖ್ಯಾನಕಾರರು. ಇನ್ನು ಕೆಲವರು ವ್ಯಾಖ್ಯಾನಕಾರರು ಅದಕ್ಕೊಂದು ಬೇರೆ ರೀತಿಯಾಗಿ ಅರ್ಥ ಮಾಡ್ತಾರೆ. ಯುದ್ಧ ಪರಿಶ್ರಾಂತನಾದವನು, ಯುದ್ಧದಲ್ಲಿ ದಣಿವಾದವನು ಮತ್ತು ಚಿಂತೆಗೊಂಡವನು ಯಾರು ಅಂತಂದ್ರೆ ಸ್ವಯಂ ರಾಮನೇ ಚಿಂತಾಗ್ರಸ್ತನಾಗಿದ್ದಂತೆ. ಆತ ಯಾಕೆ ಚಿಂತಾಗ್ರಸ್ತನಾಗಿದ್ದ ಅಂತಂದ್ರೆ, ಕಥಮೇನಂ ಪರತ್ವ ಪ್ರಕಟನಂ ವಿನಾ ಜೇಷ್ಯಾಮೀತಿ ಚಿಂತೆಯಾ ಸ್ಥಿತಂ ಚಿಂತೆಯಾ ಅಂತಂಚ ರಾವಣಂ ದೃಷ್ಟ ಉಪಗಮ್ಯ ಅಬ್ರವೀತ್. ರಾಮನಿಗೆ ಚಿಂತೆ ಏನು? ಹೇಗೆ ರಾವಣನನ್ನು ಎದುರಿಸ್ಬೇಕು ಹೇಗೆ, ಅವನು ಕೊಲ್ಲಬೇಕು ಹೇಗೆ, ಅವನ ಕೈ ಮೇಲಾಗ್ತಿದೆಯಲ್ಲ, ಅವನ ಪರಾಕ್ರಮ ನನ್ನ ಪರಾಕ್ರಮಕ್ಕಿಂತ ಹೆಚ್ಚಾಗಿದೆ, ಅವನು ಕೊಲ್ಲಬೇಕು ಹೇಗೆ ಅಂತ ರಾಮನಿಗೆ ಚಿಂತೆ ಆಗಿರಲಿಲ್ಲ. ಅವನಿಗೆ ಚಿಂತೆ ಬೇರೆ ಇರ್ತಂತೆ. ಅದೇನೆಂದರೆ ಪರತ್ವ ಪ್ರಕಟನಂ ವಿನಾ, ನಾನು ಯಾರು ಅಂತ ತನ್ನ ಮೂಲ ಸ್ವರೂಪ ಏನಿದೆ ಆ ಮೂಲ ಸ್ವರೂಪವನ್ನು ಯಾರಿಗೂ ತೋರಿಸಿಕೊಡದೆ ರಾವಣನನ್ನು ಗೆಲ್ಲೋದು ಹೇಗೆ ಅಂತನ್ನೋದು ಆ ರಾಮನಿಗೊಂದು ದೊಡ್ಡ ಸವಾಲಾಗಿತ್ತು ಅಂತ ಒಬ್ಬರು ವ್ಯಾಖ್ಯಾನ ಮಾಡ್ತಾರೆ. ರಾವಣನಂಥ ಮಹಾಪರಾಕ್ರಮಿಯನ್ನು ರಾಮ ಒಂದು ವೇಳೆ ಅನಾಯಾಸವಾಗಿ ಗೆದ್ದು ಬಿಟ್ರೆ ಜಗತ್ತಿಗೆ ಸುಲಭವಾಗಿ ತಿಳಿದು ಹೋಗ್ತದೆ. ಈತ ರಾಮ ಅಂದರೆ ಸಾಮಾನ್ಯ ರಾಜಪುತ್ರ ಅಲ್ಲ, ಮನುಷ್ಯ ಅಲ್ಲ, ಇನ್ನು ಸ್ವಯಂ ವಿಷ್ಣುವೇ ಅಲ್ಲಿ ಅವತರಿಸಿ ಬಂದಿದ್ದವನು ಅಂತ ಎಲ್ಲರಿಗೂ ಸುಲಭವಾಗಿ ತಿಳಿದು ಹೋಗ್ತದೆ. ಆ ರಾವಣನ ಹುಟ್ಟಿನ ಹಿನ್ನೆಲೆ, ರಾವಣನಿಗೆ ದೊರೆತಂಥ ವರದ ಹಿನ್ನೆಲೆ ಇದೆಲ್ಲ ಗೊತ್ತಿದ್ದಂಥವರಿಗೆ, ಋಷಿಗಳಿಗೆ, ಸನಕಾದಿಗಳಿಗೆ, ದೇವತೆಗಳಿಗೆಲ್ಲ ಇದು ಗೊತ್ತು. ರಾವಣ ಕುಂಭಕ ಒಂದಿಬ್ಬರು ವಿಷ್ಣುವಿನ ಕೈಯಿಂದಲೇ ಮರಣ ಹೊಂದಬೇಕಾದಂಥವ್ರು, ಅದೆಲ್ಲ ಅವ್ರಿಗೆ ಗೊತ್ತು. ಆ ಋಷಿಗಳ ಮಾತು, ಸಿದ್ಧನ ಮಾತು ಅದು ಆ ಕಡೆ ಇರಲಿ. ರಾವಣನಂಥ ಮಹಾಪರಾಕ್ರಮಿಯನ್ನು ಸುಲಭವಾಗಿ ರಾಮ ಕೊಂದುಬಿಟ್ರೆ ಜನಸಾಮಾನ್ಯರಾದವರಿಗೆ, ಯಾರು ಅಂಥ ಪರಮೋತ್ಕೃಷ್ಟವಾದಂಥ ತತ್ವಜ್ಞಾನಕ್ಕೆ ಯೋಗ್ಯರಲ್ವೋ, ಯೋಗ್ಯರ ಆಗಿರ್ಬೋದು, ಆದರೆ ಇನ್ನೂ ಆ ಯೋಗ್ಯತೆ ಮಟ್ಟವನ್ನು ಏರಿಲ್ಲ, ಅಥವಾ ಕೆಲವರು ಅಯೋಗ್ಯರು, ಅಂಥವರಿಗೆ ರಾಮನ ಸ್ವರೂಪ ಅಷ್ಟು ಸುಲಭವಾಗಿ ತಿಳಿಯಬಾರದು ಒಮ್ಮೆಲೆ. ಇದು ಆ ರಾಮನಿಗೊಂದು ಸವಾಲು. ಈ ವ್ಯಾಖ್ಯಾನ ನಮಗೆ ಬಹಳ ಸುಂದರವಾದ ವ್ಯಾಖ್ಯಾನ ಅಂತ ಕಾಣುತ್ತೆ. ಯುದ್ಧದಲ್ಲಿ ಬಳಲಿದ್ದ ರಾವಣ ಅಥವಾ ರಾಮನೇ ಯುದ್ಧ ಮಾಡಿ ಬಳಲಿದ್ದಿರ್ಬೋದು, ಇಬ್ಬರ ಶರೀರವೂ ಕೂಡ ರಕ್ತದಿಂದ ತೊಯ್ದು ಹೋಗಿದ್ದಿರ್ಬೋದು. ಚಿಂತೆ ಮಾಡ್ತಿದ್ದದ್ದು ಯಾರು? ರಾವಣ ಚಿಂತೆ ಮಾಡ್ತಿದ್ನೋ, ರಾಮ ಚಿಂತೆ ಮಾಡ್ತಿದ್ನೋ? ಈ ಎರಡು ವ್ಯಾಖ್ಯಾನಗಳಲ್ಲಿ ರಾಮನೇ ಚಿಂತೆ ಮಾಡ್ತಿದ್ದ. ಅಲ್ಲಿ ಚಿಂತೆ ಅಂತಂದ್ರೆ ಅದು ದುಃಖಭರಿತವಾದ ಚಿಂತೆ ಅಲ್ಲ. ಲೋಕದ ಅರ್ಥದಲ್ಲಿ ಯಾವ ಚಿಂತೆಯನ್ನು ನಾವು ದುಃಖಭರಿತವಾದಂತಹ, ದುಃಖದ ಸಂಸ್ಪರ್ಶ ಇರುವಂಥ ಚಿಂತೆ ಅಂತ ಹೇಳ್ತೀವೋ ಅಂಥ ಚಿಂತೆ ಅಲ್ಲ. ಅದು ಅಶಕ್ತಿಯಿಂದ ಕೂಡಿದ ಚಿಂತೆ ಅಲ್ಲ. ಈ ಕೆಲಸವನ್ನು ಹೇಗೆ ಮಾಡಬೇಕು, ಈ ಕೆಲಸವನ್ನು ಮಾಡೋ ಶಕ್ತಿ ನನಗಿಲ್ವಲ್ಲ ಅನ್ನುವಂಥ ಚಿಂತೆ ಅಲ್ಲ. ಅದು ಚಿಂತೆ ಅಂತಂದ್ರೆ
ಸ್ಥಿತಿ ಸಂಜ್ಞಾನೆ ಅಂತ ಸಂಸ್ಕೃತ ಧಾತು, ಅದೊಂದು ಆಲೋಚನೆ. ಪರಬ್ರಹ್ಮ ಈ ಜಗತ್ತನ್ನು ಸೃಷ್ಟಿ ಮಾಡುವಾಗಲೂ ಕೂಡ ಮೊದಲು ಆಲೋಚನೆ ಮಾಡಿ ಆಮೇಲೆ ಸೃಷ್ಟಿ ಮಾಡಿತು ಅಂತ ನಾವು ಉಪನಿಷತ್ತಿನ ನೋಡ್ತೀವಿ. ತೈತರಿಯ ಉಪನಿಷತ್ತಿನಲ್ಲಿ ಒಮ್ಮೆಲೆ, ಈಗ ಉಪನಿಷತ್ತಿನ ವಾಕ್ಯ ನಮಗೆ ನೆನಪಿಗೆ ಬರ್ತಿಲ್ಲ, ಅದೊಮ್ಮೆ ಆಲೋಚನೆ ಮಾಡಿ ಈ ಕೆಲಸವನ್ನು ಮಾಡಿತ್ತು. ಆಲೋಚನೆ ಅಂತಂದರೆ ನಾವು ಮಾಡುವ ಕಾರ್ಯಗಳೇನಿವೆಯಲ್ಲ, ನಮ್ಮ ಸಣ್ಣ ಕೆಲಸ ಇರ್ಬೋದು, ದೊಡ್ಡ ಕೆಲಸನೇ ಇರ್ಬೋದು, ನಮಗೆ ಆ ಮುಂದಿನ ಕೆಲಸವನ್ನು ನಾವು ಮಾಡಿ ಮುಗಿಸ್ತೀವೋ ಇಲ್ವೋ, ಅದರಲ್ಲಿ ಯಶಸ್ಸು ಕಾಣ್ತೀವೋ ಇಲ್ವೋ ಅಂತ ಪೂರ್ಣವಾದ ಜ್ಞಾನ ಇರೋದಿಲ್ಲ, ಭರವಸೆ ಇರೋದಿಲ್ಲ. ಅದಕ್ಕಾಗಿ ಆ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಾವು ಆಲೋಚನೆ ಅಂತ ಕರಿತೀವಿ. ಭಗವಂತನಿಗೆ ಸಂಬಂಧಪಟ್ಟಂತೆ ಆಲೋಚನೆ ಅಂತಂದರೆ ಅವನು ಯಾವಾಗಲೂ ಸರ್ವಜ್ಞನ ಆದ್ದರಿಂದ ಅಲ್ಲಿ ಆಲೋಚನೆ ಅಂತಂದರೆ ಕೆಲಸವನ್ನು ಹೇಗೆ ಮಾಡಿ ಮುಗಿಸ್ಬೇಕು, ಮಾಡಿ ಮುಗಿಸ್ತೀನೋ ಇಲ್ಲವಂಥ ಆಲೋಚನೆ ಅಲ್ಲ ಅದು. ಅಂತೂ ಆತನ ಸರ್ವ ವಿಷಯಕವಾದ ಜ್ಞಾನ ಏನಿದೆ, ಸರ್ವೋತ್ಕೃಷ್ಟವಾದ ಜ್ಞಾನ ಏನಿದೆ, ಆ ಜ್ಞಾನಕ್ಕೆ ಆಲೋಚನೆ ಅಂತ ಕರಿತೇವೆ ಅಷ್ಟೇ. ಆ ಜ್ಞಾನವನ್ನು ಆತ ಪ್ರಕಟಪಡಿಸಿದ ಅಂತ ಅರ್ಥ ಅಷ್ಟೇ. ಹೀಗೆ ಆ ಭಗವಂತ ಅವನು ಸೃಷ್ಟಿಯನ್ನೇ ಮಾಡಲಿ, ಪಾಲನೆಯನ್ನು ಮಾಡಲಿ ಅಥವಾ ಸಂಹಾರವನ್ನೇ ಮಾಡಲಿ, ಅವನು ತನ್ನ ಸರ್ವೋತ್ಕೃಷ್ಟವಾದಂಥ ಜ್ಞಾನವನ್ನು ಪ್ರಕಟಪಡಿಸಿ ಬೇರೆಯವರಿಗೆ ಪ್ರಕಟಪಡಿಸಿ ಅಥವಾ ತಾನೇ ಅದನ್ನು ಹೊರಹಾಕಿ ಆ ಮೂಲಕ ಈ ಮೂರು ಕೆಲಸಗಳನ್ನು ಮಾಡ್ತಾನೆ. ಅದರಲ್ಲಿ ಒಂದು ಕೆಲಸ ಇದೆ, ರಾವಣನನ್ನು ಸಂಹಾರ ಮಾಡೋದು ಅಂದರೂ ಕೂಡ ತೀರಾ ಯಾವುದೋ ಒಂದು ಕ್ಷುದ್ರನಾದಂಥ ಪ್ರಾಣಿಯನ್ನು, ಮನುಷ್ಯನನ್ನು ಸಂಹಾರ ಮಾಡಿದಂಥ ಕೆಲಸ ಅಲ್ಲ ಅದು. ರಾವಣನನ್ನು ಸಂಹಾರ ಮಾಡೋದು ಅಂದರೆ ಒಂದು ದೊಡ್ಡ ದುಷ್ಟಶಕ್ತಿಯನ್ನು ಸಂಹಾರ ಮಾಡುವಂಥದ್ದು, ದುಷ್ಟಶಕ್ತಿಯ ಸಂಹಾರದ ಸಂಕೇತ ಅದು. ಹಾಗಾಗಿ ಅದು ಭಗವಂತ ಮಾಡಬಹುದಾದಂಥ ಒಟ್ಟಾರೆ ಸಂಹಾರ ಕಾರ್ಯ ಏನಿದೆ ಆ ಸಂಹಾರ ಕಾರ್ಯದ ಒಂದು ಸೂಚನೆ ಆಗಿದೆ. ಅದಕ್ಕಾಗಿ ಅವನು ಇಷ್ಟೆಲ್ಲ ಆಲೋಚನೆ ಮಾಡಬೇಕಾಯ್ತಂತೆ. ಇಷ್ಟೆಲ್ಲ ಅಂತ ನಾವು ಸುಮ್ಮನೆ ಬಾಯಿಂದ ಹೇಳ್ತೇವೆ ಅಷ್ಟೇ, ನಮ್ಮ ಮಾತು ಬಿಡಿ. ವೇದದ ಮಾತುಗಳೇ ಪರಮಾತ್ಮನ ಪೂರ್ಣವಾಗಿ ವರ್ಣನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾವು ಪರಮಾತ್ಮನನ್ನು ಆತ ಇಷ್ಟೆಲ್ಲ ಆಲೋಚನೆ ಮಾಡಿದ, ಬಹಳ ದೀರ್ಘವಾಗಿ ಆಲೋಚನೆ ಮಾಡಿದ ಅಂತ ಏನೇ ಹೇಳಿದ್ರು ಅದೆಲ್ಲ ಕೇವಲ ಅಲಂಕಾರಿಕವಾದ ಮಾತುಗಳಷ್ಟೇ, ಕಾವ್ಯಮಯವಾದ ಮಾತುಗಳಾಗಿ ಉಳಿತಾವಷ್ಟೇ ಹೊರತು ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಅವು ಮುಟ್ಲಿಕ್ಕೆ ಶಕ್ತಿಗಳೇ ಅಲ್ಲ ನಮ್ಮ ಮಾತುಗಳು. ಯಾಕಂದರೆ ವೇದಗಳೇ ಪರಮಾತ್ಮನ ಪೂರ್ಣವಾಗಿ ಹೊಗಳೋದಿಲ್ಲ, ಆತನ ಮಹಿಮೆಯನ್ನು ಪೂರ್ಣವಾಗಿ ಅಳೆಯೋದಿಲ್ಲ ಅಂತ ಮಾತಿದೆ. ಅದಕ್ಕಾಗಿ ತನ್ನ ಸರ್ವೋತ್ತಮತ್ವ ಏನಿದೆ, ತನ್ನ ನಿಜ ಸ್ವರೂಪ ಏನಿದೆ, ಅದು ಯಾರಿಗೆ ತಿಳಿಯಬೇಕೋ ಅವರಿಗೇ ತಿಳಿಯಬೇಕು, ಎಲ್ಲರಿಗೂ ಅದು ತಿಳಿಯಬಾರ್ದು. ತಿಳಿಯಬೇಕಾದರೂ ಕೂಡ ಕಷ್ಟಪಟ್ಟದನ್ನು ತಿಳ್ಕೊಳ್ಬೇಕು. ಸುಲಭವಾಗಿ ಅವ್ರಿಗೆ ಸಿಗುವಂತ ಆಗಿಬಿಟ್ರೆ ಆ ಜ್ಞಾನದ ಕಿಮ್ಮತ್ತು, ಜ್ಞಾನದ ಬೆಲೆ ನಾಳೆ ಅವರಿಗೆ ತಿಳಿಯದಂತೆ ಹೋಗಿಬಿಡ್ತಿತ್ತು, ಅದು ಅಗ್ಗವಾದೀತು. ಅದಕ್ಕಾಗಿ ತನ್ನ ಪರತ್ವ, ತನ್ನ ಸರ್ವೋತ್ತಮತ್ವ ಏನಿದೆ ಅದನ್ನು ಪ್ರಕಟಿಸದೆ, ಅದನ್ನು ಎಲ್ಲ ರೀತಿಯಾದ ಜನರಿಗೂ ಕೂಡ ತಿಳಿಯಪಡಿಸದೆ ಕೆಲವರಿ ಜನರಿಗೆ ಮಾತ್ರ ಅದನ್ನು ತಿಳಿಯಪಡಿಸುತ್ತಾ ರಾವಣನನ್ನು ಗೆಲ್ಲಬೇಕು ಹೇಗೆ ಅನ್ನೋದೊಂದು ಆತನಿಗೆ ಚಿಂತೆಯಾಗಿತ್ತು ಅಂತ ಇದೊಂದು ವ್ಯಾಖ್ಯಾನ ಮಾಡ್ತಾರೆ. ಇಂಥ ರಾಮ, ಆ ರಾಮನನ್ನು ಅಗಸ್ತ್ಯ ಋಷಿಗಳು ಸಮೀಪಿಸಿದರು. ಸಮೀಪಿಸಿ ಹೀಗೆ ಮುಂದಿನಂತೆ ಮಾತನಾಡಿದರು. ರಾಮ ರಾಮ ಮಹಾಬಾಹೋ ಶೃಣು ಗುಷ್ಯಂ ಸನಾತನಂ ಏನ ಸರ್ವಾನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ವತ್ಸ ಸಂಬೋಧನೆ ಮಾಡಿದರು ಮಗುವೆ ಅಂತ ರಾಮನನ್ನು. ಮಹಾಬಾಹುವಾದ ರಾಮನೇ, ಸನಾತನವಾದಂಥ ಬಹಳ ಹಿಂದಿನ ಕಾಲದ ಸ್ತೋತ್ರ ಇದೆ, ಈಗಿಂದೇನು ಹೊಸದಲ್ಲ. ಸ್ತೋತ್ರ ಒಂದು ವೇಳೆ ಹೊಸದೇ ಇದ್ದಿರಬಹುದು, ಆದರೆ ಸ್ತೋತ್ರದಲ್ಲಿ ಅಳಿರುವ ತತ್ವ ಏನಿದೆ ಅದೆಲ್ಲ ಅನಾದಿ ಕಾಲದ ತತ್ವಗಳು. ಯಾಕೆಂದರೆ ವೇದಗಳಾದರೆ ವೇದಗಳ ಆ ಟೆಕ್ಸ್ಟ್ ಏನಿದೆ, ಆ ವೇದಗಳ ಸ್ವರೂಪ, ಆ ಸ್ವರೂಪವೂ ಅನಾದಿ, ಆಮೇಲೆ ವೇದದಲ್ಲಿ ಬಂದಿರುವಂಥ ತತ್ವಗಳು ಅನಾದಿ. ಆದರೆ ಇದೆಲ್ಲ ವೇದದಲ್ಲಿ ಸೇರಿದ್ದಲ್ಲ, ಇದು ಲೌಕಿಕವಾದಂಥ ಪೌರುಷೇಯವಾದ ಶಬ್ದ ಇದೆ. ಹಾಗಾಗಿ ಈ ಸ್ತೋತ್ರವನ್ನು ಅಗಸ್ತ್ಯ ಋಷಿಗಳು ತಾವು ಕಂಡುಕೊಂಡಿರ್ಬೋದು, ತಾವು ರಚನೆ ಮಾಡಿದ್ದಿರ್ಬೋದು, ಅದೇನೇ ಇರ್ಬೋದು. ಆದರೆ ಇದನ್ನು ಸನಾತನ ಅಂತ ಅವ್ರು ಯಾಕೆ ಹೇಳ್ತಾರಂದ್ರೆ ಇದು ಅನಾದಿಕಾಲೀನವಾದ ತತ್ವಗಳಿಂದ ಕೂಡಿದ್ದಿದ್ದು. ಈ ಸ್ತೋತ್ರವನ್ನು ನೀನು ಶ್ರವಣ ಮಾಡಿದ್ದರಿಂದ, ಇದನ್ನು ಪಠನ ಮಾಡಿದ್ದರಿಂದ ಶತ್ರುಗಳನ್ನು ಯುದ್ಧ ಭೂಮಿಯಲ್ಲಿ ಗೆಲ್ಲಿಸಿ. ಆದಿತ್ಯ ಹೃದಯ ಅಂತ ಇದಕ್ಕೆ ಹೆಸರು. ಆದಿತ್ಯ ಹೃದಯ ಅಂತ ಹೆಸರು ಯಾಕೆ ಅಂತಂದ್ರೆ ಆದಿತ್ಯಸ್ಯ ಹೃದಯಂ ಆದಿತ್ಯ ಮನಃಪ್ರಸಾದಕಂ ಅಂತ ಅರ್ಥ ಆಗುತ್ತೆ. ಆದಿತ್ಯ ಅಂದರೆ ಸೂರ್ಯನಾರಾಯಣ, ಅಥವಾ ಬರೇ ಸೂರ್ಯನಾರಾಯಣ ಅಂತ ಅರ್ಥ ಇಟ್ಕೊಳ್ಳದೆ ಸೂರ್ಯಾಂತರ್ಗತನಾದಂಥ ಭಗವಂತ. ಆ ಭಗವಂತನಿಗೆ ಇದು ಹೃದಯ ಸ್ವರೂಪವಾದದ್ದು, ಭಗವಂತನ ಮನಸ್ಸನ್ನು ಸಂತೋಷಗೊಳಿಸುವಂಥದ್ದು, ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದೇವೆ. ಬರೀ ಸೂರ್ಯನ ವರ್ಣನೆ ಅಲ್ಲ ಇದು. ಸ್ತೋತ್ರವನ್ನು ನಾವು ಮುಂದೆ ನೋಡಿದಾಗ ನಾವೇ ಅರ್ಥ ಮಾಡ್ಕೊಳ್ತೇವೆ ಅದನ್ನು.
ಆದಿತ್ಯ ಹೃದಯಂ ಪುಣ್ಯಂ, ಇದು ಪುಣ್ಯ ಅಂತ ಹೇಳ್ತಾರೆ ಇದನ್ನು. ಪುಣ್ಯ ಯಾಕೆ ಅಂತಂದ್ರೆ ಹೇಳುವವರ ಪುಣ್ಯವನ್ನ ಇದು ಹೆಚ್ಚು ಮಾಡುವಂಥದ್ದು. ಸರ್ವ ಮಂಗಲ ಮಾಂಗಲ್ಯಂ, ಎಲ್ಲ ರೀತಿಯಾದ ಮಂಗಲ ವಸ್ತುಗಳಿಗಿಂತ ಇದು ಹೆಚ್ಚು ಮಂಗಲಕರವಾದದ್ದು. ಸರ್ವ ಪಾಪ ಪ್ರಣಾಶನಂ, ಎಲ್ಲ ರೀತಿಯಾದ ಪಾಪಗಳನ್ನು ಕೂಡ ನಾಶ ಮಾಡುವಂಥದ್ದು. ಸರ್ವ ಶತ್ರು ವಿನಾಶನಂ, ಶತ್ರುಗಳನ್ನು ನಾಶ ಮಾಡ್ತದೆ ಮತ್ತು ಜಯವನ್ನು ಕೊಡ್ತದೆ. ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ, ಅಕ್ಷಯ, ಇದು ಕೊಡುವಂಥ ಫಲಗಳಿಗೆ ಕೊನೆಯೇ ಇಲ್ಲ. ಶಿವ ಮಂಗಳಕರವಾದದ್ದು, ಇದನ್ನು ನಿತ್ಯ ಪಾರಾಯಣ ಮಾಡಬೇಕು. ಚಿಂತಾಶೋಕ ಪ್ರಶಮನಂ, ಮನುಷ್ಯನಿಗೆ ಬಂದೊದಗಿದಂಥ ಚಿಂತೆ, ಆತನಿಗೆ ದುಃಖ ಏನೇ ಇದ್ರು ಅದನ್ನೆಲ್ಲವನ್ನು ಇದು ಪರಿಹಾರ ಮಾಡ್ತದೆ. ಆಯುರ್ವರ್ಧನ ಉತ್ತಮಂ, ಮನುಷ್ಯನಿಗೆ ಏನು ಆಯುಷ್ಯ ಇದೆ ಆ ಆಯುಷ್ಯವನ್ನು ಸ್ಥಿರಗೊಳಿಸ್ತದೆ. ಆಯುಷ್ಯಕ್ಕೇನಾದರೂ ಕಂಟಕ ಇದ್ದರೆ ಆ ಕಂಟಕವನ್ನು ಪರಿಹಾರ ಮಾಡ್ತದೆ ಮತ್ತು ಆಯುಷ್ಯವನ್ನು ಮಂಗಳವನ್ನಾಗಿ, ಆ ಆಯುಷ್ಯದಲ್ಲಿ ಮನುಷ್ಯ ದೀರ್ಘಕಾಲ ಬದುಕೋದು ಮಾತ್ರ ಮುಖ್ಯ ಅಲ್ಲ, ಆ ಆಯುಷ್ಯದಲ್ಲಿ ನಾನಾ ಥರದ ಕ್ಷೇಮಗಳನ್ನು ಕೂಡ ಮನುಷ್ಯ ಕಾಣಬೇಕು. ಅದನ್ನೆಲ್ಲ ಆತ ಕಾಣ್ತಾನೆ. ಸರ್ವಮಂಗಲ ಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನ ಉತ್ತಮಂ. ಇಂಥ ದಿವ್ಯವಾದಂಥ ಆದಿತ್ಯ ಹೃದಯವನ್ನು ನಾನು ನಿನಗೀಗ ಉಪದೇಶ ಮಾಡ್ತೇನೆ, ಅದನ್ನ ಶ್ರವಣ ಮಾಡುವ. ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಇದು ಆದಿತ್ಯ ಹೃದಯದ ಮೊದಲನೇ ಶ್ಲೋಕ ಇದು. ಸೂರ್ಯನಿಗೆ, ಆ ಸೂರ್ಯಾಂತರ್ಗತವಂತ ಭಗವಂತನಿಗೆ ನೀನು ನಮಸ್ಕರಿಸು ಅಂದ್ರು ಅವರು ಅಗಸ್ತ್ಯ ಋಷಿಗಳು. ಅವನೆಂಥವನು ಅಂದ್ರೆ ರಶ್ಮಿಮಂತಂ, ಕಿರಣಗಳ ಮಾಲೆಯನ್ನು ಧರಿಸಿದವನು. ರಶ್ಮಿ ಅಂದ್ರೆ ಕಿರಣ, ಆ ಕಿರಣಗಳ ಮಾಲೆಯನ್ನು ಆತ ಧರಿಸಿದವನು. ಸಮುದ್ಯಂತಂ, ಉದಯಿಸ್ತಾ ಇದ್ದಾನೆ, ಆವಾಗ ತಾನೇ ಆತ ಉದಯಿಸ್ತಾ ಇದ್ದಾನೆ. ಇಲ್ಲಿ ಉದಯಿಸ್ತಾ ಇರೋದು ಅಂದ್ರೆ ಏನರ್ಥ, ಅದನ್ನ ವ್ಯಾಖ್ಯಾನಕಾರರು ಹೀಗೆ ಹೇಳ್ತಾರೆ. ಆ ಅಗಸ್ತ್ಯ ಋಷಿಗಳು ರಾಮನಿಗೆ ಆದಿತ್ಯ ಹೃದಯವನ್ನು ಉಪದೇಶ ಮಾಡ್ತಿದ್ದಾಗ ಅದು ಪ್ರಾತಃ ಕಾಲ ಆಗಿರಲಿಲ್ಲ, ಅದು ಮಧ್ಯಾಹ್ನ ಕಾಲ ಆಗಿರ್ತದೆ. ಹಾಗಾಗಿ ಉದಯಿಸ್ತಿರುವಂಥ ಸೂರ್ಯನ ನೋಡೋದು ಏನರ್ಥ, ನೀನು ಈಗ ಅಲ್ಲಿ ಉದಯಿಸ್ತಿದ್ದಾನೆ ಸೂರ್ಯ, ಅವನನ್ನು ನೋಡುವಂತ ಅರ್ಥ ಅಲ್ಲ. ನೀನು ಉದಯಿಸ್ತಿರುವಂತಹ ಸೂರ್ಯನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಂತ ಅರ್ಥ. ಇದಂತೂ ಧ್ಯೇಯಾಭಿಪ್ರಾಯಣ ಉತ್ತಮ್. ನೀವು ಎದುರುಗಡೆಯನ್ನು ಸೂರ್ಯನ ನೋಡ್ತಿದ್ದೀರಲ್ಲ, ಆತ ಈಗ ಮೇಲಿದ್ದಾನೆ, ನಡು ನೆತ್ತಿಯಲ್ಲಿದ್ದಾನೆ. ಆದರೆ ನೀವು ಹೃದಯಾಂತರಾಳದಲ್ಲಿ ಧ್ಯಾನ ಮಾಡಬೇಕಾದ ಸೂರ್ಯ ಇದ್ದಾನಲ್ಲ, ಆ ಸೂರ್ಯನನ್ನ ಉದಯಿಸ್ತಿರುವಂತಹ ಸೂರ್ಯ ಅಂತ ಧ್ಯಾನ ಮಾಡಿ ಅಂತ ಅದರ ಅಭಿಪ್ರಾಯ. ಅದಕ್ಕಾಗಿ ಸಮುದ್ಯಂತಂ ದೇವಾಸುರ ನಮಸ್ಕೃತಂ, ದೇವತೆಗಳಿಂದ ಮತ್ತು ಅಸುರರಿಂದ ಆತ ನಮಸ್ಕೃತ. ಅದಕ್ಕೆ ಅರ್ಥ ಏನಂತಂದ್ರೆ, ದೇವತೆಗಳು ಮತ್ತು ಅಸುರರು ಅಂತಂದ್ರೆ ದೇವತೆಗಳ ವರ್ಗದಲ್ಲಿ ಹುಟ್ಟಿದವರು, ಅಸುರರ ವರ್ಗದಲ್ಲಿ ಹುಟ್ಟಿದವರು, ಅದೊಂದು ಅರ್ಥ. ಮತ್ತೊಂದು ಭಗವದ್ಗೀತಾದಲ್ಲಿ ಬಂದಂತೆ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತನ್ನು ಪಡ್ಕೊಂಡು ಯಾರು ಹುಟ್ಟಿರ್ತಾರಲ್ಲ ಅವರು, ಕೆಲವರು ಮನುಷ್ಯರ ಗುಂಪಿನಲ್ಲೇ ಹುಟ್ಟಿರ್ಬೋದು, ಅವ್ರ ತಂದೆ ತಾಯಿಗಳು ಅವರ ಅಜ್ಜ ಮುತ್ತಜ್ಜಂದಿರೆಲ್ಲ ಮನುಷ್ಯರೇ ಇದ್ದಿರ್ಬೋದು. ಆದರೆ ಅವರ ಸಂಪತ್ತು ದೈವಿ ಸಂಪತ್ತು ಆಗಿರ್ತದೆ. ಅವರಲ್ಲಿ ಕೆಲವ್ರಿಗೆ ಆಸುರಿ ಸಂಪತ್ತು ಆಗಿರ್ತದೆ. ಭಗವದ್ಗೀತಾದ 15ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ಇಲ್ಲೊಂದು ಕಡೆ ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯಾಸುರಿ ಮತ ಮಾಶುಷ ಸಂಪದಂ ದೈವಿ ಅಭಿಜಾತೋಸಿ ಪಾಂಡವ ಅಂತ ಕೃಷ್ಣ ಅರ್ಜುನನಿಗೆ ಸಮಾಧಾನ ಮಾಡಿದ ವರ್ಣನೆ ಇದೆ. ಸಂಪತ್ತುಗಳು ಎರಡು ಥರದ್ದು, ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತ ಎರಡು. ದೈವಿ ಸಂಪತ್ತೇನಿದೆ ಅದು ಸಾತ್ವಿಕ ಗುಣ ಮೊದಲಾದಂಥ ಗುಣಗಳನ್ನು ಒಳಗೊಂಡದ್ದು. ಆ ಗುಣಗಳು, ಆ ದೈವಿ ಸಂಪತ್ತೇನಿದೆ ವಿಮೋಕ್ಷಾಯ ಜೀವನನ್ನ ಮುಕ್ತಿಗೂ ಕಳಿಸ್ತದೆ. ನಿಬಂಧಾಯ ಆಸುರಿ ಮತ, ಆಸುರಿ ಸಂಪತ್ತನ್ನು, ತಮೋಗುಣ ಪ್ರಧಾನವಾದ ಆಸುರಿ ಸಂಪತ್ತನ್ನು ಯಾರು ಪಡ್ಕೊಂಡಿರ್ತಾರೆ ಅವರು ದುರ್ಗತಿಯನ್ನು ಪಡ್ಕೋತಾರೆ. ಈಗ ಅವು ಎರಡು ಸಂಪತ್ತುಗಳಿವೆ. ಅರ್ಜುನನೇ, ನೀನು ದೈವಿ ಸಂಪತ್ತನ್ನು ಪಡ್ಕೊಂಡೇ ಹುಟ್ಟಿದ್ದಿ, ಮಾಸಿಕ, ಹಾಗಾಗಿ ದುಃಖ ಪಡಬೇಡ ಅಂತ ಆ ಭಗವಂತ ಅರ್ಜುನನಿಗೆ ಸಮಾಧಾನ ಮಾಡಿದ್ದು ಶ್ಲೋಕ ಅದು. ಹಾಗಿಲ್ಲಿ ದೇವತೆಗಳು ಮತ್ತು ಅಸುರರು ಅಂದರೆ ದೇವತೆಗಳ ಕುಲದಲ್ಲಿ ಹುಟ್ಟಿದವರು, ರಾಕ್ಷಸರ ಕುಲದಲ್ಲಿ ಹುಟ್ಟಿದವರು ಅಂತ ಅರ್ಥ ಅಲ್ಲ. ಅಲ್ಲಿ ಕುಲವೇ ಮುಖ್ಯ ಅಲ್ಲ, ಆ ಸ್ವಭಾವ ಮುಖ್ಯ. ದೈವಿ ಸಂಪತ್ತಿದ್ದವರು ಕೂಡ ಭಗವಂತನ ಸ್ತೋತ್ರ ಮಾಡ್ತಾರೆ, ಆಸುರಿ ಸಂಪತ್ತಿನವರು ಕೂಡ ಭಗವಂತನನ್ನು ಕೆಲವು ಬಾರಿ ಸ್ತೋತ್ರ ಮಾಡೋದಿದೆ. ಹಾಗೆ ಅವರಿಬ್ಬರಿಂದಲೂ ಕೂಡ ನಮಸ್ಕೃತ. ಪೂಜೆಯಸ್ಸು ವಿವಸ್ವಂತಂ, ಆತ ವಿವಸ್ವಾನ್ ಅಂತ ಅನ್ಸ್ಕೋತಾನೆ.
ಎಲ್ಲ ಕಡೆ ಆತ ವ್ಯಾಪಿಸಿಕೊಂಡವನು, ಎಲ್ಲ ವ್ಯವಹಾರಗಳಿಗೆ ಆತ ಪ್ರವರ್ತಕ, ವಿವಸ್ವಾನ್ ಅಂತಂದರೆ. ಹಾಗಾಗಿ ಆತನಿಗೆ ವಿವಸ್ವಾನ್ ಅಂತ ಈಗ ಹೆಸರು. ಭಾಸ್ಕರಂ, ಭಾ ಅಂದರೆ ಕಿರಣ, ಬೆಳಕು, ಆ ಬೆಳಕನ್ನು ಕೊಟ್ಟವನು. ಭುವನೇಶ್ವರಂ, ಇಡೀ ಜಗತ್ತಿನ ಮಳೆ ಬೆಳೆ ಇದಕ್ಕೆಲ್ಲ ಕಾರಣೀಭೂತ ಆದ್ದರಿಂದ ಆತ ಭುವನೇಶ್ವರನೂ ಹೌದು ಅಂತ ಸೂರ್ಯನನ್ನು ಸ್ತೋತ್ರ ಮಾಡುವಂಥ ಹೀಗೆ ಆದಿತ್ಯ ಹೃದಯವನ್ನು ಅವರು ಅಗಸ್ತ್ಯ ಋಷಿಗಳು ಪ್ರಾರಂಭ ಮಾಡಿದರು. ಮತ್ತು ಆದಿತ್ಯ ಹೃದಯದ ಉಳಿದ ವಿವರಣೆ ಏನಿದೆ ಅದನ್ನು ನಾಳೆ ದಿವಸ ಶ್ರವಣ ಮಾಡೋಣ.